ಸರ್. ತಮಗೂ ಕೂಡ ಧನ್ಯವಾದಗಳು. ಆರಂಭದ ಉದ್ದಗಲೂ ಕೂಡ ವೀಕ್ಷಕರನ್ನೇ ನೀಡಿದಿರಿ. ಮಾತೃಪತಿ ಸನ್ ಬೆಂಗಳೂರು ಮತ್ತು ಹ್ಯಾಪಿ ಗರ್ಲ್ಸ್ ಮೈಸೂರು ನಮ್ಮ ಕರ್ನಾಟಕದ ಎರಡು ಉತ್ತಮ ತಂಡಗಳ ನಡುವೆ ಒಂದು ಆರಂಭಗೊಂಡಿದೆ. ಈಗಾಗಲೇ ಆರಂಭದಲ್ಲಿ ಒಂದು ಹ್ಯಾಂಡ್ ಟಚ್ ಮುಖೇನ ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ ಮಾತೃಪತಿ ಸನ್ ಬೆಂಗಳೂರು ತಂಡದ ಆಟಗಾರ್ತಿ. ದಾಳಿ ಭಾಗದಲ್ಲಿ ಮೈಸೂರು ಮೂಲದ ರಾಷ್ಟ್ರೀಯ ಆಟಗಾರ್ತಿ ಅಂಕಣದಲ್ಲಿ ತಂಡದ ಪ್ರಮುಖ ದಾಳಿಗಾರ್ತಿಯನ್ನ ಕಾಣ್ತಾ ಇದ್ದೀವಿ. ಜೆರ್ಸಿ ನಂಬರ್ 6ರಲ್ಲಿ ಗುರುತಿಸಿಕೊಳ್ಳಬಲ್ಲ ಆಟಗಾರ್ತಿ ಟಾಪ್ ಟಚ್ ಬರ್ತಾ ಇದೆ. ಲೆಫ್ಟ್ ಕಾರ್ನರ್ ಮುಖೇನ ಆಟಗಾರ್ತಿಯನ್ನ ಅಂಕಣದಿಂದ ಆಚೆ ಕಳಿಸ್ತಾ ಇದ್ದಾರೆ. ಒಂದು ಸಮಬಲದ ಹೋರಾಟದೊಂದಿಗೆ ಪಂದ್ಯ. ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗದಲ್ಲಿ ರಾಷ್ಟ್ರಮಟ್ಟವನ್ನು ಪ್ರತಿಸಿದಂತಹ ರಾಷ್ಟ್ರೀಯ ಆಟಗಾರ್ತಿಯನ್ನ ಕಾಣ್ತಾ ಇದ್ದೀವಿ. ಅದ್ಭುತವಾದ ಟಾಪ್ ಟಚ್ ಬರ್ತಾ ಇದೆ. ಮಿಡಲ್ ನಲ್ಲಿ ಇರ್ತಕ್ಕಂಥ ಆಟಗಾರ್ತಿಯನ್ನ ಅಂಕಣದಿಂದ ಆಚೆ ಕಳಿಸುವ ನಿಟ್ಟಿನಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಯಶಸ್ವಿ ದಾಳಿಯೊಂದಿಗೆ ವಾಪಸ್ ಹತ್ತಿಯನ್ನ ಕಾಣ್ತಾ ಇದ್ದಾರೆ. ಕಳೆದ ದಾಳಿಯಲ್ಲಿ ಒಂದು ಟಾಪ್ ಟಚ್ ಮುಖೇನ ತಂಡಕ್ಕೆ ಆಶ್ರಯಾಗಿರುವಂತಹ ಆಟಗಾರ್ತಿ ಬೋನಸ್ ಕದಿಯುವ ಪ್ರಯತ್ನ. 2-1 ಪಂದ್ಯ. ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. 2-2 ಸಮಬಲದ ಹೋರಾಟ. ಸಮಬಲದ ಹೋರಾಟದೊಂದಿಗೆ ಪಂದ್ಯ ಸಾಗ್ತಾ ಇದೆ. ಬಿಸಿಲನ್ನ ಲೆಕ್ಕಿಸದೆ ಆಟಗಾರ್ತಿಯರು ಪಂದ್ಯವನ್ನು ಆಡ್ತಾ ಇದ್ದಾರೆ. ನಾಲ್ಕು 3 ಪಂದ್ಯ ಸಾಗ್ತಾ ಆರಂಭದಲ್ಲಿ ಬೆಂಗಳೂರು ತಂಡ ಮುನ್ನಡೆಯಲ್ಲಿ. ಮತ್ತೊಮ್ಮೆ ಮೈಸೂರು ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಅದ್ಭುತವಾದ ಹ್ಯಾಂಡ್ ಟಚ್ ಬರ್ತಾ ಇದೆ. ರೈಟ್ ಕವರ್ ನಲ್ಲಿ ಇರ್ತಕ್ಕಂಥ ಆಟಗಾರ್ತಿಯನ್ನು ಅಂಕಣದಿಂದ ಆಚೆ ಕಳಿಸ್ತಾ ಇದ್ದಾರೆ. 4-4 ಸಮಬಲದ ಹೋರಾಟದಲ್ಲಿ ಈ ಪಂದ್ಯ. ಬೆಂಗಳೂರು ತಂಡದ ಚಾಣಕ್ಯ ದಾಳಿಗಾರ್ತಿ ಈ ಬಾರಿ ಬಂಧನ ಆಗ್ತಾ ಇದೆ. ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ ರೈಟ್ ಕಾರ್ನರ್ ಮುಖೇನ. ಟೈಮ್ ಔಟ್ ಅನ್ನು ಬಳಸ್ತಾ ಇದ್ದಾರೆ. 5-4 ಪಂದ್ಯ. ವಿರಾಮದ ಬಳಿಕ ಮತ್ತೆ ಪಂದ್ಯ ಆರಂಭದೊಂದಿಗೆ 5-4 ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಮೈಸೂರು ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ. ಡಿಫೆನ್ಸಿವ್ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. 6-4 ಪಂದ್ಯ. ಮತ್ತೊಮ್ಮೆ ಬೆಂಗಳೂರು ತಂಡದ ಆಟಗಾರ್ತಿ ಈ ಜಾಗದಿಂದ ಟ್ಯಾಕಲ್ ಮತ್ತು ಸರಿಯಾದ ಸಮಯಕ್ಕೆ ಆಟಗಾರ್ತಿಯ ಸಪೋರ್ಟ್ ಕೂಡ ಅಷ್ಟೇ ಚೆನ್ನಾಗಿ ಸಿಗ್ತಾ ಇದೆ. ಹೊಂದಾಣಿಕೆ ಹಿಡಿತಕ್ಕೆ ಮುಂದಾಗ್ತಾ ಇದ್ದಾರೆ ಮೈಸೂರು ತಂಡದ ಆಟಗಾರ್ತಿಯರು. 7-4 ಪಂದ್ಯ. 7-4 in favor of Mysore. The super tackle on. 3 ಜನ ಆಟಗಾರ್ತಿಯರ ನಡುವೆ ಮುಟ್ಟಿದಿನಂತ ವಾದ ಇದೆ.
ಮಧ್ಯಂತರ ವಿರಾಮ. ಎಂಟು ನಾಲ್ಕರೊಂದಿಗೆ ಪಂದ್ಯ ಸಾಗುತ್ತಾ. ಎಂಟು ಆರರೊಂದಿಗೆ ಪಂದ್ಯ ಸಾಗುತ್ತಾ. ಒಂಬತ್ತು ಆರರೊಂದಿಗೆ ಪಂದ್ಯ ಸಾಗುತ್ತಾ ಇದೆ. ಹದಿನಾಲ್ಕು ಆರರೊಂದಿಗೆ ಪಂದ್ಯ ಸಾಗುತ್ತಾ ಇದೆ. ಹದಿನಾಲ್ಕು ಏಳರ ಮಧ್ಯೆ ಪಂದ್ಯ ಸಾಗುತ್ತಾ ಇದೆ. 7 ಅಂಕದ ಮುನ್ನಡೆಯೊಂದಿಗೆ ಹ್ಯಾಪಿ ಗರ್ಲ್ಸ್ ಮೈಸೂರು. Academy Chinchli, this is the last and final call. Both the team captains, please come to the call. ಹದಿನೈದು ಏಳರೊಂದಿಗೆ ಪಂದ್ಯ ಸಾಗುತ್ತಾ ಇದೆ. ಬೋನಸ್ ಟು ಮೈಸೂರು. ಪರ್ಶನ್ ಮಗನ ಬೆಂಗಳೂರು ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ the last 2 minutes go. ಅಂತಿಮ 2 ನಿಮಿಷದ ಆಟ ಮಾತ್ರ ಬಾಕಿ. ಭಾರತಿ ಸ್ಪೋರ್ಟ್ಸ್ ತಮಿಳುನಾಡು ಅಕಾಡೆಮಿ ಚಿಂಚಲಿ ತಮಗಿದು ಅಂತಿಮ ಕರ. ದಯವಿಟ್ಟು ಬೇಗನೆ ಆ ಕಡೆಗೆ ಬರಬೇಕು. ಬೋನಸ್ ಕೊಟ್ರಲ್ಲ. ಅಫಿಷಿಯಲ್ ಟೈಮ್ ಓಕೆ. ಫಸ್ಟ್ ರೈಟ್. ಬಿಸಿಲಿನ ತಾಪಕ್ಕೆ ಮಿಸ್ಟೇಕ್ ಆಗೋದು ಸಹಜ. ಸೋಮು ಸರ್, ನೋಡೋರ್ಗೆ ಇಷ್ಟು ಗರ್ಮ ಆಗತೈತೆ ಅಂದ್ರೆ ಆಡೋರ್ಗೆ ಎಷ್ಟು ಆಗಬಾರ್ದ್ರಿ? ಆಡೋರ್ಗಿದ್ರೆ ನಾವು ಆಡ್ಸೋರ್ಗ್ರಿ. ಅವ್ರಂತ ಏನ್ ಬಿಡ್ರಿ, ದೈಹಿಕ ಶಿಕ್ಷಕರು ಅವರಲ್ಲ, ಅವ್ರಿಗೆಲ್ಲ ದೈಹಿಕ ಶಿಕ್ಷಕರು ಅಂತಾರ್ರಿ ಅವ್ರಿಗೆ. ಸರ್ ಇಲ್ಲಿ ಕಾಂಪೌಂಡ್ ನಿಲ್ಲಿಸ್ರಿ ಅವ್ರು. 16-8 8 ಅಂಕದ ಮುನ್ನಡೆಯಲ್ಲಿ. ಒಳ್ಳೆಯ ಒಂದು ಪ್ರಯತ್ನ, ಆದರೆ ವಿಫಲ. 1 ಅಂಕ ಪಡೆಯಲ್ಲಿ ಯಶಸ್ವಿಯಾಗಿದ್ದಾರೆ ಮೈಸೂರು ತಂಡದವರು. ಹದಿನಾರು 9ರೊಂದಿಗೆ ಪಂದ್ಯ ಸಾಗುತ್ತಾರೆ. ಕೊನೆ ಹಂತಕ್ಕೆ ಪಂದ್ಯ. ಅಕಾಡೆಮಿ ಚಿಂಚಲಿ ಭಾರತಿ ಸ್ಪೋರ್ಟ್ಸ್ ತಮಿಳುನಾಡು. ಬೇಗ ಬನ್ನಿ ಗ್ರೌಂಡ್ ನಲ್ಲಿ. ಅಕಾಡೆಮಿ ಚಿಂಚಲಿ ಬನ್ನಿ. ಭಾರತಿ ಸ್ಪೋರ್ಟ್ಸ್ ತಮಿಳುನಾಡು ಪ್ಲೀಸ್ ಕಮ್ ಟು ದ ಕೋರ್ಟ್. ನಿನ್ನೆ ನಡೆದಂತ ಪಂದ್ಯದಲ್ಲಿ ಚಿಂಚಲಿ ತಂಡ ಒಂದು ಒಳ್ಳೆಯ ಪ್ರದರ್ಶನವನ್ನು ನೀಡಿತ್ತು.